ಈಗ ಈ ಥರದ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ವಿಚಾರದ ಬಗ್ಗೆ ಸಹಜವಾಗಿ ಒಂದು ಕಾಳಜಿ ಇರುತ್ತೆ. ಅವರು ತುಂಬ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಇಬ್ಬರು ಕೂಡ ಒಂದೆರಡು ಪಾಯಿಂಟ್ ಹೇಳಿದ್ರು. ಈಗ ಇವ್ರ ಸಂಖ್ಯೆನೇ ದೊಡ್ಡ ವಿಚಾರಕ್ಕೆ ಬಂದುಬಿಟ್ಟಾಗ ಯಾರಿಗೆ ನಿಜವಾಗ್ಲೂ ಆ ಫಲ ಸಿಗಬೇಕಾಗಿತ್ತೋ, ಆ ಬೆಳೆ ಕೊಯ್ಲಿನಲ್ಲಿ ಯಾರು ನಿಜವಾಗ್ಲೂ ಊಟ ಮಾಡಬೇಕಾಗಿತ್ತೋ ಅವ್ರದ್ದಲ್ಲದೆ ಅವ್ರಿಗೆ ಹೋಗಬೇಕಾಗಿದ್ದಂಥ ಆಹಾರವ ಇನ್ಯಾರೋ ಕಿತ್ಕೊಂಡು ತಿನ್ನಂಗೆ ಆಗ್ಬಿಡುತ್ತಲ್ಲ ಇದು. ಸಪೋಸ್ ಈಗ ಬುಡುಗ ಜಂಗಮ ಬೇಡ ಜಂಗಮ ಇದನ್ನು ಇನ್ಯಾರೋ ಇಲ್ಲಿ ನಾವು ಕ್ಯಾಸ್ಟು ಎಲ್ಲರೂ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಯಾರೂ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಇಲ್ಲಿ. ಬಟ್ ಒಂದು ಕಾಳಜಿಯುಕ್ತ KH ಮುನಿಯಪ್ಪನವ್ರು ಪತ್ರ ಬರೆದಿರೋದಿಲ್ಲಿ. ಈ ಥರ ಇನ್ನೊಂದು ಜಾತಿ ಜಂಗಮ, ಬೇಡ ಜಂಗಮ, ಬುಡುಗ ಜಂಗಮ, ಲಿಂಗಾಯತ್ ಜಂಗಮ ಅಥವಾ ವೀರಶೈವ ಜಂಗಮ ಇಷ್ಟು ಬೇರೆ ಬೇರೆ ಇದ್ದಾಗ ಇದೇ ಅದು ಅದೇ ಇದು ಇನ್ನೂ ರೀತಿಯಲ್ಲಿ ಆಗಿಬಿಟ್ರೆ ಆಗ್ತಾ ಆ ಅಪಾಯಗಳಿಗೆ ಆಲ್ರೆಡಿ ನಡೀತಾ ಇದೆ. ಅದು 5-6 ಜಿಲ್ಲೆಗಳ ವಿಚಾರ ಇದು ಆ ರೀತಿ ಆಗಿದೆ, ಬಹಳ ಕಡೆ ಆಗಿದೆ. ಈಗ ಕೋಲಾರದಲ್ಲಿ ಒಬ್ಬರು ಶಾಸಕರದ್ದು ಈ ರೀತಿಯೇ ಒಂದು ಹೈಕೋರ್ಟ್ಗೆ ಹೋಗಿತ್ತು. ಯಾಕಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಬೇರೆ ಥರ ಕೊಟ್ಟಿದ್ರಂತ. ಈಗ ಇವನು ಒಂದು ನಮ್ಮ ಹೊನ್ನಾಳಿ ಒಬ್ಬರು ಶಾಸಕರು ಒಬ್ಬರಿದ್ರು, ಅವರ ಕುಟುಂಬದವರು ಕೂಡ ಲಾಭ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬರೋದೇ ಅದಕ್ಕೆ ಬರೋದಿಲ್ಲ. ಅವರು ಲಿಂಗಾಯತಕ್ಕೆ ಬರ್ತಾರೆ, ವಿಶ್ವ ಲಿಂಗಾಯತಕ್ಕೆ ಬರ್ತಾರೆ, ಆದರೆ ಬೇಡ ಸಂಗಮಕ್ಕೆ ಬರಲ್ಲ. ಆ ಥರದವರು ಕೂಡ ಬೆನಿಫಿಷಿಯರಿ ತೊಗೊಳಕ್ಕೋಸ್ಕರ ಕೆಲವರು ಈ ಥರ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಗಮನಕ್ಕೂ ನಮಗೂ ಗಮನಕ್ಕಿದೆ, ಬೇರೆಯವ್ರ ಗಮನಕ್ಕಿದೆ. ಆ ರೀತಿ ಆಗಬಾರ್ದು ಅಂದಾಗ ಸರ್ಕಾರ ಆಗ್ಬೋದು, ಈಗ ಕೋರ್ಟ್ ಮುಖಾಂತರನಾದ್ರೂ, ಈಗ ಸುಪ್ರೀಂ ಕೋರ್ಟ್ ಹೇಳಿಕೆಗಳು ಏನಿರ್ತವೆ, ಅವ್ರ ಜಡ್ಜ್ಮೆಂಟ್ಗಳೇನಿದ್ದಾವೆ ಅದ್ರ ಮುಖಾಂತರ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮಗಳು ತಗೋಬೇಕು. ಆ ರೀತಿ ಆಗದಂಗೆ ಈಗ ಯಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ ಆ ಆಫೀಸರ್ಗಳಿಗೆ ತರಬೇತಿ ಕೊಡಬೇಕು. ಅವ್ರಿಗೆ ಅಷ್ಟು ಸೆನ್ಸ್ ಇಲ್ಲ ಅಂದರೆ, ಒಂದು ಬದ್ಧತೆ ಇಲ್ಲ ಅಂದರೆ, ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕಾದಾಗ ಯಾರೋ ಅರ್ಹ ಫಲಾನುಭವಿಗಳು ಬಿಟ್ಟು ಬೇರೆ ಅನರ್ಹರಲ್ಲ. ಯಾರು ಹೇಳಿ ಸ್ಟ್ರೈಟ್ ಅವೇ ಏನಂದ್ರೆ ನನ್ನ ಪ್ರಶ್ನೆ ಇಲ್ಲಿ, ಈಗ ಒಳ ಮೀಸಲಾತಿ ವಿಚಾರದ ಕುರಿತಾಗಿ ನಿಮ್ಮ ಒಂದು ಪಕ್ಷದ ಸರ್ಕಾರ ನಡೀತಾ ಇದೆಯಲ್ಲ, ಎಷ್ಟು ಸೀರಿಯಸ್ ಆಗಿದ್ದೀರಿ ನೀವು ಅಂತ. ಯಾವಾಗ ನಿಮಗೆ ಜಾತಿ ಗಣತಿ ಅಂತ ಆದರೂ ಕರೀರಿ, ನೀವು ಸಮೀಕ್ಷೆ ಅಂತ ಆದರೂ ಕರ್ಕೊಳ್ಳಿ, ಇದಕ್ಕೆ ಕೇಂದ್ರದಿಂದ ಪೆಟ್ಟು ಬಿತ್ತೋ ತರಾತುರಿಯಲ್ಲಿ ಓಹೋ ನನಗೆ ಇವಾಗ ಅದ್ರಲ್ಲಿ ನಾನು ಫೇಲ್ ಆಗಿಬಿಟ್ಟೆ, ಇದ್ರಲ್ಲಿ ನನಗೆ ಅಧಿಕಾರ ಇದೆ, ಇದನ್ನ ನಾನು ಇಮಿಡಿಯೇಟ್ ಜಾರಿ ಮಾಡೋಣ, ಈ ತರಾತುರಿಯಲ್ಲಿ ಮಾಡಿ ಅಂತ ಯಾರಾದ್ರೂ ನಿಮಗೆ ಒತ್ತಾಯ ಹಾಕಿಲ್ಲ? ಇಲ್ಲ, ಇದನ್ನು ತರಾತುರಿ ಅಂತ ಅನ್ನಕ್ಕಾಗಲ್ಲ. ಹತ್ರದಲ್ಲಿ ಎಲೆಕ್ಷನ್ ಇಲ್ಲ, ಇದನ್ನು ತರಾತುರಿ ಅನ್ನಕ್ಕಾಗಲ್ಲ. ನೋಡಿ, ಮಾನ್ಯ ಸಿದ್ದರಾಮಯ್ಯ ಅದೇನದು 40 ಡೇಸ್ ಅಲ್ಲಿ ಆಗ್ಬಿಡಬೇಕು, ಮಾಡ್ಬಿಡ್ತೀವಿ ಅಂತ. ನೋಡಿ, ಇಡೀ ದೇಶದಲ್ಲಿ ಜಾತಿ ಜನಗಣತಿ ಆಗಿಲ್ಲ. ಅದು ಹೌದು, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆ ನಿಜ. 2015ರಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಅಧಿಕಾರ ಉಳಿಸ್ಕೊಳ್ಳೋಕಂತನೋ ಇಲ್ಲ ಮುಂದೊಂದು ನಾನೇ ಗೆದ್ದು ಬರಬೇಕು ಅಂತನೋ ಆ ರೀತಿ ಉದ್ದೇಶದಿಂದ ಮಾಡಿರಲಿಲ್ಲ. ಅವರಿಗೆ ಸಾಮಾಜಿಕ ಕಳಕಳಿ, ಆ ಬದ್ಧತೆ ಇದೆ. ಅವರು ಸಾಮಾಜಿಕ ನ್ಯಾಯ ದೊರಕಬೇಕು. ಯಾರ್ಯಾರು ತಲತಲಾಂತರದಿಂದ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಗಾದ್ರು, ಧ್ವನಿ ಇಲ್ಲದವರು, ಅವರಿಗೆ ಅವಕಾಶಗಳು ಸಿಗಬೇಕು, ಅವಕಾಶದಿಂದ ವಂಚಿತರಾದವರು, ಈಗಲೂ ಸಮಾಜ ನಿರ್ಮಾಣ ಆಗಿಲ್ಲ, ಅವ್ರಿಗೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರಿಗೆ ಅವಕಾಶಗಳು ಸಿಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಆ ಸಮೀಕ್ಷೆಯನ್ನು ಮಾಡಿಸಿದ್ರು. ಅವಳಿಗೆ ಭಾಳ ಜನ ಅದ್ರ ಮೇಲೆ ಯಾರು ವಿರೋಧ ಮಾಡ್ತಾರೆ, ಯಾರು ಒತ್ತಡ ಮಾಡ್ತಾರೆ, ಅದೆಲ್ಲ ಇದ್ದಿದ್ದೆ, ಎಲ್ಲ ಸಮಯದಲ್ಲೂ ಅದು ಇದ್ದಿದ್ದೆ, ಆಯ್ತಾ. ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡುವಂಥ ಸಮಯ ಇದಾಗಿತ್ತು. ಅಷ್ಟರೊಳಗೆ ಕೇಂದ್ರ ಸರ್ಕಾರ ಕೂಡ ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ಖರ್ಗೆ ಅವರು, ನಾವು ಮ್ಯಾನಿಫೆಸ್ಟೋದಲ್ಲೇ, ಲೋಕಸಭಾ ಮ್ಯಾನಿಫೆಸ್ಟೋದಲ್ಲಿ ನಾವು ಮೆನ್ಷನ್ ಮಾಡಿದ್ವಿ, ನಾವು ಅಧಿಕಾರಕ್ಕೆ ಬಂದರೆ ಈ ಜಾತಿ ಜನಗಣತಿ ಮಾಡ್ತೇವೆ, ಆ ಥರ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ತೆಲಂಗಾಣದಲ್ಲಿ ಆಯಿತು, ಕರ್ನಾಟಕದಲ್ಲಿ ಆಗಿಲ್ಲ, ಆಗಬೇಕಾಗಿತ್ತು, ಈಗ ಒತ್ತಡ ಅದಿತ್ತು, ಆಗಬೇಕು ಅಂತ ಅಷ್ಟೊಳಗೆ ಅವರು ಘೋಷಣೆ ಮಾಡಿದ್ರು. ಒಳ ಮೀಸಲಾತಿಗೆ ಸರಿಯಾದ ದತ್ತಾಂಶಗಳನ್ನ ಸಂಗ್ರಹ ಮಾಡಿ ಅದ್ರ ಮುಖಾಂತರ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಈ ಸರ್ಕಾರಕ್ಕಿದೆ. ಅದಕ್ಕೆ ಅದರೊಳಗೆ ಸಣ್ಣ ಪುಟ್ಟ ದೋಷಗಳಿರ್ಬೋದು, ಅಥವಾ ನೀವು ಹೇಳ್ದಂಗೆ ತಾಂತ್ರಿಕ ದೋಷಗಳಿರ್ಬೋದು, ನಿಧಾನಗತಿ ಅಂತ ನೀವು ಹೇಳ್ಬೋದು, ಅಥವಾ ಈ ಥರ ಇನ್ನೂ ಆಚೆಗಡೆ ಲೋಪಗಳಿದ್ದಾವೆ, ಇವೆಲ್ಲ ಸರಿ ಮಾಡಿ ಅಂತ ಹೇಳ್ಬೋದು. ಆ ಥರಗಳಿದ್ದಾವೆ, ಅವೆಲ್ಲ ಸರಿ ಮಾಡಿಕೊಂಡೇ ಮಾಡಬೇಕಾಗತ್ತೆ. ನಾನು ಹೇಳ್ತಿಲ್ಲ ಅದೆಲ್ಲ ಸರಿ ಮಾಡ್ಕೊಂಡು. ನಟರಾಜ್ ಗೌಡ್ರೆ, ಈಗ ಯಾರು ನಿಮ್ಮ ಮೇಲೆ ಪ್ರೆಷರ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ, ಇಮಿಡಿಯೇಟ್ ಆಗ್ಬಿಡ್ಬೇಕು, 40 ದಿನದಲ್ಲಿ ಮಾಡಿಬಿಡಿ, 30 ದಿನದಲ್ಲಿ ಮಾಡಿಬಿಡಿ, ಯಾರೂ ಮಾಡಿಲ್ಲ ನಿಮಗೆ. ನಿಮ್ಮಷ್ಟಕ್ಕೆ ನೀವು ಒತ್ತಡ ತಗೊಂಡು, ನಿಮ್ಮಷ್ಟಕ್ಕೆ ನೀವೇ ಬೇಗ ತರಾತುರಿ ಮಾಡಿಕೊಂಡು, ಇದನ್ನು ತರಾತುರಿ ಅಂತ ಆಗೋದಿಲ್ಲ. ಒಂದು ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ. 6 ತಿಂಗಳು ತಗೊಳ್ಳಿ, 6 ತಿಂಗಳು ತಗೊಂಡೆ ಮಾಡಿ, ಯಾರು ಬೇಡ ಅಂದ್ರೆ 6 ತಿಂಗಳು ಮಾಡಿದ್ರು ಅಷ್ಟೇ, 3 ತಿಂಗಳಲ್ಲಿ ಮಾಡಿದ್ರು ಅಷ್ಟೇ, 1 ತಿಂಗಳಲ್ಲೂ ಮಾಡಿದ್ರು ಅಷ್ಟೇ. ಇದೇನಂದ್ರೆ ಯಾವ್ದಾದ್ರು ಒಂದು ವಿಷಯ ಇದ್ದಾಗ ನೀವು ಅದೆಷ್ಟು ಸಮಯ ಕೊಡ್ತೀರೋ ಅಷ್ಟು ಅದು ಇಗುತ್ತದೆ ಆ ವಿಷಯ. ನೀವು 6 ತಿಂಗಳಂದ್ರೆ 6 ತಿಂಗಳು ಹೇಳ್ಕೊಂಡು ಹೋಗ್ತದೆ, 3 ತಿಂಗಳು ಹೇಳ್ಕೊಂಡು ಹೋಗ್ತದೆ, 2 ತಿಂಗಳು. ಒಂದು ಸರ್ಕಾರದ ಮಿಷನರಿ ಇದೆ. ಸರ್ಕಾರದಲ್ಲಿ ಅದಕ್ಕೆ ಅಂತಾನೆ ಒಂದು ಆಯೋಗ ಮಾಡಿ, ಅದಕ್ಕೆ ಅಂತಾನೆ ಒಂದು ಎಲ್ಲರನ್ನು ಯಾರು ಗಣತಿದಾರನ್ನೆಲ್ಲ ಸೇರಿಸಿ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಮಾಡಿದಾಗ ನಿಗದಿತ ಸಮಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಏನು ಆ್ಯಪಲ್ಲಿ ಅಂತ ಒಂದು ತಾಂತ್ರಿಕ ದೋಷ ಇದೆ, ಅಥವಾ ಸರ್ವರ್ಲಿ ಅಂತ ತಾಂತ್ರಿಕ ದೋಷ ಇದೆ, ಅಥವಾ ಬೇರೆ ಬೇರೆ ಈ ವಿಷಯಗಳು ಬರ್ತಾವಲ್ಲ, ಇದನ್ನು ಆ್ಯಡ್ ಮಾಡಬೇಕಾಗಿತ್ತು, ಈ ಜಾತಿ ಬಿಟ್ಟು ಹೋಗ್ತದೆ, ಅಥವಾ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇಂಥವೆಲ್ಲ ಬರ್ತಾವಲ್ಲ, ಇಂಥವೆಲ್ಲ ಸಣ್ಣ ಪುಟ್ಟ ದೋಷಗಳನ್ನು ಸರಿ ಮಾಡಿಕೊಂಡು ಮಾಡಬೇಕು. ಇದು ಒಳ್ಳೇದು, ಈ ತರಾತುರಿ ಅನ್ನೋಕ್ಕೂ ಆಗಲ್ಲ, ಯಾವ ಒತ್ತಡನೂ ಇಲ್ಲ. ಮಾಡಬೇಕಾದ್ದು ಸರ್ಕಾರದ ಹೊಣೆಗಾರಿಕೆ, ಜವಾಬ್ದಾರಿ, ಅದಕ್ಕಾಗಿ ಮಾಡ್ತಾ ಇದೆ. ವೆಂಕಟೇಶ್ ಅವರೇ, ಈಗ ಈ ಭೂಮಿ ಅಂತಾರೆ, ಸಕಾಲ ಅಂತಾರೆ, ಅದು ಅಲ್ಲದೆ ಇಡೀ ವಿಶ್ವದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಬೆಂಗಳೂರು ಕರೀತಾರೆ.
ಇಲ್ಲೇನು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಬರ ಇಲ್ಲ, ಆ್ಯಪ್ ಡೆವಲಪ್ ಮಾಡೋರಿಗೂ ಬರ ಇಲ್ಲ. ಇದೆಲ್ಲ ಇದ್ದು ನಾವು ಇಡೀ ವಿಶ್ವದಲ್ಲಿ ಒಂಥರ ಮಾದರಿ ಇರಬೇಕು ಇಂಥ ವಿಚಾರಗಳೇ. ನನ್ನ ಆಶಯ ಅದು. ಇಷ್ಟೆಲ್ಲ ಜನ ನಮ್ಮ ನಡುವಿನ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಇಟ್ಕೊಂಡು ನಾವು ಏನೋ ಆ್ಯಪ್ ಸರಿ ಇಲ್ವಂತೆ ಸರ್ಕಾರದ ಕಡೆಯಿಂದ, ಅದು ಬೆಂಗಳೂರಲ್ಲಿ ವಿಧಾನಸೌಧ ಇರೋದು, ವಿಧಾನಸೌಧ ಇರೋದು ಬೆಂಗಳೂರಲ್ಲಿ, ಸಾಫ್ಟ್ವೇರ್ ಹಬ್ಬು. ನಿಮಗೆ ಈಗ ಬಯೋಕಾನ್ ಅವ್ರು ಬೇಕಾ, ಇನ್ಫೋಸಿಸ್ ಅವ್ರು ಬೇಕಾ, ವಿಪ್ರೋದವ್ರು ಬೇಕಾ, ಒರಾಕಲ್ ಬೇಕಾ, ನಿಮ್ಗೆ ಯಾವ ಕಂಪ್ನಿಗಳು ಬೇಕು ಹೇಳಿ? ಈಗ ಒಂದು ಅವ್ರು ಕರೆಕ್ಟಾಗಿ ನೀವು ಕರೆದು ಅಥವಾ ಸರ್ಕಾರದ ಕಡೆಯಿಂದನೇ ಒಂದಷ್ಟು ಜನ ಅಪಾಯಿಂಟ್ ಮಾಡಿಕೊಂಡು ಒಂದು ಆ್ಯಪ್ ಡೆವಲಪ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಏನೋ ಒಂದು ಗಲಿಬಿಲಿಗೊಳಗಾದ್ರೆ, ಒಂದು ಗಾಬರಿಗೊಳಗಾದ್ರೆ ಅದಕ್ಕೆ ಇಷ್ಟು ವಿಳಂಬ ಆಗ್ತಿದೆಯಾ ಅಂತ ನೋಡಿ. ಇವರ ಬದ್ಧತೆ ಮತ್ತು ಇಚ್ಛಾಶಕ್ತಿಗೆ ಬಗ್ಗೆ ನಾನು ಭಾಳ ಗೌರವಪೂರ್ವಕವಾಗಿ ನಾನು ಅವ್ರನ್ನ ಅನುಮಾನ ಪಡ್ತೇನೆ. ಅವ್ರಿಗೊಂದು ಇಚ್ಛಾಶಕ್ತಿ ಇಲ್ಲ, ಅವ್ರಿಗೊಂದು ಬದ್ಧತೆ ಇಲ್ಲ. ಇಚ್ಛಾಶಕ್ತಿ ಇಲ್ಲೇ ಶುರು ಮಾಡಿದ್ರೆ ಇದನ್ನ? ಹೌದು, ಇಚ್ಛಾಶಕ್ತಿ ಇಲ್ಲದೇನೆ ಗಣತಿ ಮಾಡ್ತೀವಿ. ಹೌದು, ಇವ್ರಿಗೆ ಯಾವಾಗ ಬೇರೆ ಈಗ ನಮ್ಮ ಎಲ್ಲ ದಲಿತ ಸಮುದಾಯದಿಂದ ಪ್ರೆಷರ್ ಬಂತು, ದಲಿತ ನಾಯಕರಿಂದ ಬಂತು ಅಂತ ನಮ್ಮ ವಿದ್ಯಾವಂತರಿಂದ ಬಂತು. ಹೌದು, ಎಲ್ಲ ಒಪ್ಕೊಂಡ್ರು, ಎಲ್ಲ ಜಾತಿಗಳು ಒಪ್ಕೊಂಡ್ರು, 101 ಜಾತಿ ಆಯ್ತಪ್ಪ, ಸುಪ್ರೀಂ ಕೋರ್ಟ್ ಹೇಳಿದೆ, ಮತ್ತೆ ಅರುಣ್ ಮಿಶ್ರಾ ಅವ್ರ ಕೋರ್ಟಲ್ಲಿ ಹೇಳಿದ್ದಾರೆ, ಎಲ್ಲರಿಗೂ ಕೂಡ ಹಂಚ್ಕೊಂಡು ತಿನ್ಬೇಕು, ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಮ್ಗೆ ಕೊಟ್ಬಿಡಿ, ನಮ್ಮ ಶೇರ್, ನಮ್ಮ ಜನಸಂಖ್ಯೆ ಕೊಟ್ಬಿಡಿ ಅಂತ ಹೇಳಿ ಒತ್ತಾಯ ಮಾಡಿ 35 ವರ್ಷ ಆದ್ಮೇಲೆ ಬಂದಿರೋದು, ಏನು ಸುಮ್ಮನೆ ಬಂದಿದ್ದಲ್ಲ ಇದು. ಸುಪ್ರೀಂ ಕೋರ್ಟಲ್ಲಿ ಹೋಗಿ ಕೇಸ್ ಮಾಡಿದ್ಮೇಲೆ ಬಂದಿದ್ದು. ಇವ್ರ ಮೇಲೆ ಯಾವಾಗ ಅವರು ಮೊದಲನೇ ಇವ್ರು ಹೇಳಿದ್ದೇನೋ, ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೋ, ಮೊದಲನೇ ಸಂಪುಟ ಸಭೆಯಲ್ಲಿ ನಾವು ಕೊಟ್ಬಿಡ್ತೀವಿ ಚಿತ್ರದುರ್ಗದ ಡಿಕ್ಲರೇಷನ್ ಹೇಳಿದ್ರು. ಇವತ್ತೇನಾಗಿದೆ, 2ನೇ ವರ್ಷನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇವರು. ಆಡಳಿತ ಬಂದು 2 ವರ್ಷ ಆಗಿದೆ, ಮಾಡಿದ್ದಾರೆ ಇವರು. ಯಾವ ಆಧಾರದ ಮೇಲೆ ಇವರು ಮೊದಲನೇ ಸಂಪುಟದಲ್ಲಿ ನಾವು ಒಳ ಮೀಸಲಾತಿ ತರ್ತೀವಿ ಅಂತ ಹೇಳಿದ್ರು? ಇವರು ಕೊಟ್ಟಂತ ಒಂದು ಏನು ಹೇಳಿಕೆ ಇತ್ತು ಅಥವಾ ಆಶ್ವಾಸನೆ ಇತ್ತು, ಚುನಾವಣಾ ಆಶ್ವಾಸನೆ, ಅವತ್ತಿಗೆ ಈ ಸದಾಶಿವ ಆಯೋಗದ ವರದಿ ಅವ್ರ ಮುಂದೆ ಇರಲೇ ಇಲ್ಲ. ಇಂದಿನ ಬಿಜೆಪಿ ಸರ್ಕಾರ ಅದನ್ನು ತೆಗೆದುಹಾಕಿ ಮತ್ತೆ ಮಾಧುಸ್ವಾಮಿ ಅವ್ರ ರಿಪೋರ್ಟ್ ಅನ್ನು ಕೇಂದ್ರ ಕಳಿಸ್ಕೊಟ್ಟಿತ್ತು. ಅವ್ರು ಅದನ್ನ ಹೇಳ್ಬೇಕಾಗಿತ್ತು, ಅದು ಹೊಸದಾಗಿ ಜನಗಣತಿ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಇವ್ರಿಗೆ ಯಾವುದೇ ರೀತಿಯಾದಂತ ಬದ್ಧತೆ ಇಲ್ಲ. ದಲಿತರನ್ನ ಕಾಂಗ್ರೆಸ್ ಸರ್ಕಾರ 65 ವರ್ಷಗಳಿಂದ ಬಡ್ಡಿ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾಯ್ತು. ಮಾನ್ಯ ಮತ್ತೆ ಇನ್ನೊಂದ್ಸರಿ ಹೇಳ್ಬೇಕಾಗಿದೆ. ಹಂಗಾಗಿದ್ರೆ ನಾವು ನಮ್ಮ KH ಮುನಿಯಪ್ಪ ಅವರು ಆಹಾರ ಸಚಿವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಪ್ರಧಾನಿ ಆಗ್ಬೇಕಾಗಿತ್ತು. ಅವ್ರ ಬಗ್ಗೆ ಅವ್ರು ಹೇಳೋದು ಮರ್ತ್ಕೊಂಡ್ಬಿಟ್ರು. ಅವ್ರು 7 ಸರಿ ಆಗಿದ್ದಂತವ್ರು, ಅವ್ರ ಬಗ್ಗೆ ಅವರೇ ಮರ್ತ್ಕೊಂಡ್ಬಿಟ್ರು. ಮುನಿಯಪ್ಪ ಸಾಹೇಬ್ರ ಪಾಪ ಅವ್ರು ಮರ್ತ್ಕೊಂಡು ನಾನು ಆಗ್ಬೇಕಾಗಿತ್ತು ಅಂತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅವರು. ಅಂದ್ರೆ ಇಂಥ ಒಂದು ಜಗಜೀವನ್ ರಾಮ್ ಅಂತವರು, ಖರ್ಗೆ ಸಾಹೇಬರು ಈ AICC ಪ್ರೆಸಿಡೆಂಟ್ ಆಗ್ಬೋದು, ಅವರು ವಿರೋಧ ಪಕ್ಷ ನಾಯಕರಾಗ್ಬೋದು, ಬಟ್ ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಾಧ್ಯ ಇಲ್ಲ. ಇವ್ರಿಗೆ ಯಾವಾಗ ಬೇಕೋ ಅವಾಗ ಕವರ್ನಲ್ಲಿ ಕಳಿಸ್ತಾರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಖರ್ಗೆ ಅವ್ರು ನಿಂತ್ಕೊಂಡಾಗ ಏನ್ ಮಾಡ್ತಾರೆ, ಓಟ್ ಹಾಕ್ತಾರೆ. ಅಂದ್ರೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಈ ಒಂದನ್ನ ಉಳಿಸ್ಕೊಂಡವ್ರೆ. ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಹೇಳೋದು, ಕಾಂಗ್ರೆಸ್ ಬದ್ಧತೆ ಇಲ್ಲ. ಮಂತ್ರಿ ಅಂತ ಇದೆಯಲ್ಲ, ನಾನು ಕೇಳ್ಬಿಡ್ತೀನಿ. ನಾನು ಆಮೇಲೆ ಕೇಳ್ತೀನಿ. ನಟರಾಜಗೌಡರು ಮಾತಾಡ್ಸಕ್ಕೆ ಮುಂಚೆ ಒಂದು ಬ್ರೇಕ್ ತಗೋತೀನಿ ನಾನು. ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ರಾಜ್ಯ ತಗೊಳ್ಳಿ ಸ್ವಾಮಿ, ದೇಶ ತಗೊಳ್ಳಿ, ರಾಜ್ಯ ತಗೊಳ್ಳಿ, ಈ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅನ್ನೋ ಒಂದು ಪಟ್ಟ ಇದೆಯಲ್ಲ, ಅದು ಒಂದು ಪಕ್ಷವನ್ನು ದೊಡ್ಡ ಮಟ್ಟದಲ್ಲಾಗ ಮುನ್ನಡೆಸಿ ಪಕ್ಷದ ಗೆಲುವಿನಲ್ಲಿ ಸಿಂಹಪಾಲನ್ನು ಯಾರು ಪಡ್ಕೊಂಡಿದ್ರೋ ಆ ನಾಯಕನಿಗೆ 100ಕ್ಕೆ 80-85% ಆ ಒಂದು ಪಟ್ಟ ಒಲ್ದು ಬಂದಿರೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನರೇಂದ್ರ ಮೋದಿಯವರು ಗಾಂಚಿ ಸಮುದಾಯದವರು, ಈ ಕಡೆ ಸಿದ್ದರಾಮಯ್ಯನವರು ಬಂದರೆ ಕುರುಬ ಸಮುದಾಯದವರು. ಈಗ ನೀವು ಸಿದ್ದರಾಮಯ್ಯನವ್ರಿಗೆ ನೀವು ಯಾಕ್ರಿ ಇದಾರೆ SC ಅವ್ರನ್ನ ಯಾರು ತಗೊಬಂದು ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ನೀವು ಕೇಳಬಹುದಾ? ಚುಕ್ಕಾಣಿ ಯಾರು ಹಿಡಿದಿದ್ರು, ಸಾರಥಿ ಯಾರಾಗಿದ್ರು, ಯಾರ ಫೇಸ್ ಮೇಲೆ ವೋಟರ್ಸ್ ಹೇಳಿದ್ರು, ನೀವೇ ಮಾಡಿ SC ಅವ್ರು ಮಾಡಿ ಸ್ವಾಮಿ ಪ್ರಧಾನಿ, ನೀವು ಎಷ್ಟೇ ಪ್ರಧಾನಿ ಮಾಡಿ, ಪ್ರಧಾನಿ ಮಾಡಿ ನೀವು. 8 ವರ್ಷಗಳ ಕಾಲ ಪರಮೇಶ್ವರ್ ಒಳ್ಳೆ ಕಥೆ ಆಯ್ತಲ್ಲ. ಅಧ್ಯಕ್ಷತೆ ಬೇರೆ, ನೀವು ಚಿಕ್ಕ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅವ್ರಿಗೆ. ಅವರು ಒಬ್ಬ ದಕ್ಷ ಒಂದು ಬಿಜೆಪಿ ದುರ್ಬಳಕೆ ಮಾಡ್ಕೊಂಡ್ಬಿಟ್ರಪ್ಪ, ಅವರು ದುರ್ಬಳಕೆ ಮಾಡ್ಕೊಂಡ್ಬಿಟ್ರು. ಅವ್ರು ದುರ್ಬಳಕೆ ಮಾಡ್ಕೊಂಡ್ಬಿಟ್ರು. ರಾಷ್ಟ್ರಪತಿ 2 ಸಾರಿ ಬೊಮ್ಮಾಯಿ CM ಮಾಡ್ತೀರಿ, ನೀವು ಯಡಿಯೂರಪ್ಪನವರು CM ಮಾಡ್ತೀರಿ, ಬಿಜೆಪಿಯಿಂದ ಮಾತ್ರ ಈ ರಾಜ್ಯದಲ್ಲಿ ಸದಾನಂದ ಗೌಡರು CM ಮಾಡಿದ್ರಿ, ಜಗದೀಶ್ ಶೆಟ್ಟರ್ CM ಮಾಡಿದ್ರಿ, ಕಾಂಗ್ರೆಸ್ ನಿಮ್ಮಲ್ಲಿ ಯಾರು ಎಸ್ ಲೀಡರ್ ಇಲ್ಲ. ಹಂಗಾದ್ರೆ ಕೇಳೋದು, ಈಗ ಮುಖ್ಯಮಂತ್ರಿ ಪಟ್ಟ ಸಬ್ಜೆಕ್ಟ್ ಬೇರೆ ಅದು. ಈ ರಾಜ್ಯದಲ್ಲಿ ಯಾರಾದ್ರೂ ನೀವು ದೇಶದ ಪ್ರಧಾನಿ ಸರಿ, ಅವ್ರು ಖರ್ಗೆನ್ ಮಾಡ್ಲಿಲ್ಲ ಅಲ್ವಾ? ಅವ್ರು ಖರ್ಗೆನ್ ಮಾಡ್ಲಿಲ್ಲ ಅಲ್ವಾ? ನಿಮ್ ಪಾರ್ಟಿ ಕಡೆಯಿಂದ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿ ಅವ್ರನ್ನ ಇಳಿಸಿ SC ಅವ್ರನ್ನ ಪ್ರಧಾನಿ ಮಾಡಿ ನೀವು. ಮೂರನೇ ಟರ್ಮು ಈಗಾಗಲೇ ಕ್ಲಬ್ ಮಾಡ್ತಾ ಇದ್ದೀರಿ, ಮುಖದ ಮೇಲೆ ಓಟ್ ಬರೋದು ಬೇರೆ. ಇವತ್ತು ಒಬ್ಬ ಚಾಯ್ ಮಾಡ್ತಕ್ಕಂಥವನು ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ, ಅದು ಬೇರೆ. ಚಾಯ್ ಮಾಡ್ತಾ ಇದ್ರ, ಅವರು ಹೋಟೆಲ್ ನಡೆಸ್ತಾ ಇದ್ರ, ಅದು ಬೇರೆ. ಯಾರ ಫೇಸ್ ಮೇಲೆ ಒಂದು ಪಾರ್ಟಿಗೆ ಓಟ್ ಬೀಳುತ್ತೆ,
ಯಾರ ನಾಯಕತ್ವ ನಮ್ಮ ಈ ಪ್ರಶ್ನೆ ಕಾಲದಲ್ಲಿ ಆಗಲ್ವಾ? ಡೆಪ್ಟಿ CM ಮಾಡಿದೀವಿ. ನಾನು ಸಿಂಪಲ್ ಆಗಿ ಡೆಪ್ಟಿ ಹೇಳ್ತೀನಿ. CM ಮಾಡಿದೀವಿ ನಾವು. ಈಗ ಕೇಳಿ ಮತ್ತೆ ನೀವು ಕ್ಲೈಮ್ ಮಾಡಬೇಡಿ, ಕಾಂಗ್ರೆಸ್ನವರು ನೀವು ಕ್ಲೈಮ್ ಮಾಡಬೇಡಿ, ನಾವು ದಲಿತರ ಪಕ್ಷ ಅಂತ. ಯಡಿಯೂರಪ್ಪನವರು- ಸ್ವಾಮಿ ನೀವು ಕ್ಲೈಮ್ ಮಾಡಬೇಡಿ, ಡೋಂಟ್ ಕ್ಲೈಮ್ ದಟ್ ಯು ಬಿಲಾಂಗ್, ನೀವು ದಲಿತರ ಪಕ್ಷ ಅಂತ ಕ್ಲೈಮ್ ಮಾಡಬೇಡಿ. 65 ವರ್ಷದ ಇತಿಹಾಸ ಇದೆ. 65 ವರ್ಷದ ಇತಿಹಾಸ ಇದೆ ನಿಮಗೆ. ಯಡಿಯೂರಪ್ಪನವರು ನೀವು ಯಾಕೆ ಮಾಡಿಲ್ಲ. CM ಆದ್ರು? ಯಡಿಯೂರಪ್ಪನವರು ಯಾಕೆ CM ಆದ್ರು ಹೇಳಿ ಸ್ವಾಮಿ? 2008ರಲ್ಲಿ ಯಡಿಯೂರಪ್ಪನವರು CM ಆಗಿದ್ದು ಯಾಕೆ? ಕೆಪಿಸಿಸಿ ಆಫೀಸಿಂದ ಹತ್ಕೊಂಡು ಹೊರಗಡೆ ಬಂದ್ರು ಸ್ವಾಮಿ ಯಡಿಯೂರಪ್ಪನವರು ಯಾಕೆ CM ಆದ್ರು ಹೇಳಿ? ಅಲ್ವೇ? ಹೋರಾಟ ಅವ್ರದ್ದು, ನಾಯಕತ್ವ ಅವ್ರದ್ದು. 4 ಸಲ ಪ್ರಮಾಣ ವಚನ ತಗೊಂಡ್ರು, ಯಾಕೆ ಅವ್ರು ಹೆಂಗೆ ದಲಿತರು ಕೊಡ್ಲಿಲ್ಲ ಹೆಂಗೆ ಅಂದ್ರೆ? ಮಾಡ್ಬಿಡ್ತೀರಿ ನೀವು? ಅಲ್ಲ, ನೀವು ಕೊಟ್ಟು ಮೋದಿ ಅವರ ಮಾತಾಡಿ, ಪ್ರಧಾನಿ ಇದ್ರು. ಕ್ಲೈಮ್ ಮಾಡಬೇಡಿ. ಕೊಟ್ಟು ಮಾತಾಡಿ. ಮೋದಿ ಅವರು ಪ್ರಧಾನಿ ಯಾಕಾದ್ರು? ಬಿಜೆಪಿ ಅವರು ಕೊಟ್ಟು ಮಾತಾಡಲ್ಲ. ಚರ್ಚೆ